ನಮಸ್ಕಾರ ಸ್ನೇಹಿತರೆ, ಇಂದು ನೀವು ಕೇಳದಿರುವ ಕಥೆ ಕೇವಲ ಕಥೆ ಅಲ್ಲ. ಇದು ನಿಜವಾಗಿಯೇ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದ ಒಂದು ಮೈನಡುಗಿಸುವ ಘಟನೆ. ಇದನ್ನು ಕೇಳಿದ ಮೇಲೆ ಕೆಲವರಿಗೆ ರಾತ್ರಿಯ ನಿದ್ದೆಯೇ ಬರುವುದಿಲ್ಲ ಅಂತ ಹೇಳ್ತಾರೆ. ಆದರೂ ಹೇಳುವುದು ನನ್ನ ಕೆಲಸ, ಕೇಳುವುದು ನಿಮ್ಮ ಧೈರ್ಯ. ಲೈಟ್ಸ್ ಆಫ್ ಮಾಡಿ ಕೇಳಿ. ಶಿವಮೊಗ್ಗ ಜಿಲ್ಲೆಯ ಅಪ್ಪುಗಾರ್ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಬಳಸದೇ ಇರುವ ಹಳೆಯ ಸರ್ಕಾರಿ ಕ್ವಾರ್ಟರ್ಸ್ ಇದೆ. ಇದು 1970ರಲ್ಲಿ ಕಟ್ಟಲಾಗಿತ್ತು. ಆದರೆ 1990ರ ನಂತರದಿಂದ ಸ್ಟ್ರೇಂಜ್ ಆಗಿ ಜನರು ಅಲ್ಲಿ ಒಂದು ತಿಂಗಳು ಇರೋಕೆ ಹೆದರ್ತಾರೆ. ಜನರು ಹೇಳ್ತಾರೆ, ಅಲ್ಲಿ ರಾತ್ರಿ 2 ಗಂಟೆ ಸಮಯದಲ್ಲಿ ಆಗ್ತಿರೋ ಸಮಸ್ಯೆಯಿಂದ ಯಾರಿಗೂ ಕಣ್ಣು ಮುಚ್ಚಕ್ಕೂ ಧೈರ್ಯ ಇಲ್ಲ. ಅಂಥದ್ದೇನಾಯಿತು ಆ ಸ್ಥಳದಲ್ಲಿ ಅಂತ ನೋಡ್ಕೊಂಡು ಬರೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದೆ ಬರುವ ಕಥೆಗಳು ಎಲ್ಲರಿಗೂ ಮುಂಚೆ ನಿಮಗೆ ತಲುಪುತ್ತೆ. ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ಲಿ ನಿಮ್ಮ ರಿಯಾಕ್ಷನ್ ತಿಳಿಸಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಟು ದ ಸ್ಟೋರಿ. 2000ರಲ್ಲಿ ಲಕ್ಷ್ಮಣ ಎನ್ನೋ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಇರುವುದಕ್ಕೆ ಕ್ವಾರ್ಟರ್ಸ್ ಕೊಡಲಾಯಿತು. ಲಕ್ಷ್ಮಣ, ಅವನ ಹೆಂಡತಿ ವಾಣಿ ಮತ್ತು 7 ವರ್ಷದ ಮಗಳು ಶಾಲಿನಿ ಹಾಗೆ ಆ ಮನೆಯಲ್ಲಿ ಶಿಫ್ಟ್ ಆಗಿದ್ದರು. ಮೊದಲ ದಿನವೆಲ್ಲ ಕಾಮ್ ಆಗಿತ್ತು. ಹೊಸ ಮನೆ, ಹೊಸ ವಾತಾವರಣ. ಮಳೆ ಬಿದ್ದು ನಿಂತಾಗ ತಣ್ಣನೆಯ ಗಾಳಿ ತಕೊಂಡು ಖುಷಿಯಿಂದ ಮಲಗಿಕೊಂಡು. ಆದ್ರೆ ಆ ಶಾಂತಿ ಹೆಚ್ಚು ಕಾಲ ಇರಲಿಲ್ಲ. ಮಧ್ಯರಾತ್ರಿ 2:03 ಲಕ್ಷ್ಮಣ ದಿಢೀರ್ ಎಚ್ಚರಗೊಳ್ತಾನೆ. ಬಾಗಿಲಿನ ಮೇಲೆ ಯಾರೋ ಜೋರಾಗಿ ತಟ್ಟಿದಂತೆ ಶಬ್ದ. ಲಕ್ಷ್ಮಣ ಗಾಬರಿಯಿಂದ ಈ ಸಮಯದಲ್ಲಿ ಯಾರು ಬಾಗಿಲು ತಟ್ತಾರೆ ಅಂತ ಯೋಚನೆ ಮಾಡಿ ಅವನು ಬಾಗಿಲು ಹತ್ರ ಹೋಗ್ತಾನೆ. ಅವನ ಪಾದದ ಬಳಿಗೆ ಏನೋ ಹನಿ ಹನಿ ಟಪ್ಪಟಪನೆ ಬೀಳೋ ಸೌಂಡ್ ಬರುತ್ತೆ. ಅವನು ಟಾರ್ಚ್ ಹಾಕಿ ಕೆಳಗೆ ನೋಡಿದಾಗ ಬಾಗಿಲಿನ ಸಂದಿಯಿಂದ ಕೆಂಪು ರಕ್ತ ಸೋರುತ್ತಿರೋದು ಕಾಣಿಸ್ತಿತ್ತು. ಲಕ್ಷ್ಮಣ ಹೆದರಿ ನಿಧಾನವಾಗಿ ಬಾಗಿಲು ತೆಗೆಯುತ್ತಾನೆ. ಆದ್ರೆ ಹೊರಗೆ ಯಾರೂ ಇಲ್ಲ. ಕತ್ತಲು, ಮಳೆ, ಗಾಡಿ ಸೌಂಡ್ ಮಾತ್ರ. ವಾಣಿ ಗಾಬರಿಯಿಂದ ಕೇಳುತ್ತಾರೆ, ಯಾರಾದ್ರೂ ಇದ್ರಾ? ಲಕ್ಷ್ಮಣ ಸೈಲೆಂಟ್. ಆ ರಾತ್ರಿ ಮೂವರಿಗೂ ನಿದ್ರೆ ಬರಲಿಲ್ಲ. ಮುಂದಿನ ಬೆಳಗ್ಗೆ ಅವರು ಆ ಕ್ವಾರ್ಟರ್ ಸೈಡ್ ಇರುವ ಸೆಕ್ಯೂರಿಟಿ ಗಾರ್ಡ್ಗೆ ರಾತ್ರಿ ನಡೆದ ಬಗ್ಗೆ ಹೇಳ್ತಾರೆ. ಗಾರ್ಡ್ ಮುಖ ಕೆಳಗೆ ಮಾಡಿ, ಸಾರ್, ಇಲ್ಲಿ ಮೊದಲು ಒಬ್ಬ ಸರ್ಕಾರಿ ಅಧಿಕಾರಿಯ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಅವರಿಗೆ ಒಬ್ಬ ಪುಟ್ಟ ಮಗಳು ಇದ್ಲು. ಅವಳು ತನ್ನ ಅಮ್ಮ ರಕ್ತದಲ್ಲಿ ಇದ್ದಾಗ ಬಾಗಿಲು ತಟ್ಟಿ ಸಹಾಯ ಕೇಳಿ ಯಾರೂ ಸಹಾಯ ಮಾಡದೆ ಸತ್ತಿ ಹೋದ್ಲು. ಆನಂತರ ಯಾರೇ ಬಂದರೂ ಹೆಚ್ಚು ದಿನ ಇರಲಿಲ್ಲ. ಲಕ್ಷ್ಮಣ ನಗುತ್ತಾ, ಇವತ್ತಿನ ಕಾಲದಲ್ಲೂ ಭೂತ ಪ್ರೇತ ಅಂತ ಅನ್ಕೊಂಡು ದಿಸ್ ಇಸ್ ನಾನ್ಸೆನ್ಸ್ ಅಂತ ಅಂದ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವತ್ತಿನ ರಾತ್ರಿ ನಡೆಯುವ ಘಟನೆ ಅವನ ಅಂಧವಿಶ್ವಾಸವನ್ನೇ ಬದಲಿಸಿಬಿಟ್ಟು. ಆ ರಾತ್ರಿ ಮತ್ತೆ 2 ಗಂಟೆ ಈ ಸಲ ಬಾಗಿಲು ಬಡಿಯುವ ಶಬ್ದ ಜಾಸ್ತಿ ಜೋರಾಗಿ ಬಂತು. ಲಕ್ಷ್ಮಣ ಬಾಗಿಲಿನ ಬಳಿ ಹೋಗಿ ವಿಂಡೋ ಮೂಲಕ ಹೊರಗೆ ನೋಡಿದಾಗ ಅವನ ಕಣ್ಣು ನಂಬೋಕಾಗದೆ ಇರೋ ದೃಶ್ಯ ನೋಡಿತು. ಒಬ್ಬ ಸಣ್ಣ ಹುಡುಗಿ ಬಿಳಿ ಗೌನ್ ಹಾಕಿಕೊಂಡು ರಕ್ತ ತುಂಬಿದ ಕೈಗಳೊಂದಿಗೆ ಬಾಗಿಲ ಮೇಲೆ ಹೊಡೆಯುತ್ತಾ ನಿಂತಿದ್ದಾರೆ. ಅವಳ ಮುಖದಲ್ಲಿ ರಕ್ತ, ಕಣ್ಣುಗಳೇ ಇಲ್ಲ. ಅವಳು ಸಾಮಾನ್ಯ ಮನುಷ್ಯನಿಗಿಂತ ದೊಡ್ಡದಾಗಿ ಬಾಯಿ ತೆಗೆದು ಬಾಗಿಲ ಹತ್ರ ಕುಳಿತು ಬಾಗಿಲು ಬಡಿಯುತ್ತಾ, ಅಮ್ಮ ಬಾಗಿಲು ತೆಗಿ ಅಂತ ಅನ್ಕೊಂತಾನೆ. ವಾಣಿ ಕಿರುಚಿದಳು, ಲಕ್ಷ್ಮಣ ಬೇಡ, ಬಾಗಿಲು ತೆಗೆಯಬೇಡ ಅಂತ ಕಿರುಚುತ್ತಾಳೆ. ಅವರ ಮಗು ಶಾಲಿನಿ ಭಯದಿಂದ ಕೂಗಿ ಆಳೋದಕ್ಕೆ ಶುರು ಮಾಡ್ತಾರೆ. ಲಕ್ಷ್ಮಣ ಹಿಂದಕ್ಕೆ ಹೆಜ್ಜೆ ಇಡೋಕೆ ಹೋಗೋಕೆ ಕಾಲು ಜಾರಿ ಕೆಳಗೆ ಬಿದ್ದು ತಲೆ ಗಾಯ ಮಾಡಿಕೊಂಡು. ಅದನ್ನ ನೋಡಿ ವಾಣಿ ಮೂರ್ಛೆ ಹೋಗಿಬಿಟ್ಟಳು. ಅವರ ಮಗಳು ಇಡೀ ರಾತ್ರಿ ಆಳೋದು ನಿಲ್ಲಿಸಲೇ ಇಲ್ಲ. ರಾತ್ರಿಯೆಲ್ಲ ಅವರ ಮನೆಯಿಂದ ಬರುವ ಅಳುವ ಶಬ್ದ ಕೇಳಿ ಯಾರೂ ಸಹಾಯ ಮಾಡೋಕೆ ಹೋಗಿಲ್ಲ. ಬೆಳಗ್ಗೆ ನೇಬರ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಬಂದರು. ಲಾಕ್ ಓಪನ್ ಮಾಡಿ ಅವರ ರೂಮ್ ಒಳಗಡೆ ಹೋದಾಗ ರೂಮ್ ಒಳಗಡೆ ಲಕ್ಷ್ಮಣನ ತಲೆಯಿಂದ ಸೋರಿದ ರಕ್ತದಿಂದ ಚಿಕ್ಕ ಮಗುವಿನ ಹೆಜ್ಜೆಯ ಗುರುತು ಇದ್ದವು. ವಾಣಿ ನೋವಿನಿಂದ ಹೇಳಿದಳು, ನಾವು ಇಲ್ಲಿ ಇರೋದಿಲ್ಲ. ಆ ದಿನವೇ ಅವರು ಹೌಸ್ ಪರ್ಮನೆಂಟ್ಲಿ ಬಿಟ್ಟು ಹೋದರು. ಕ್ವಾರ್ಟರ್ಸ್ ಇಂದಿಗೂ ಲಾಕ್ ಆಗೇ ಇದೆ. ಜನರು ಹೇಳ್ತಾರೆ, ರಾತ್ರಿ 2 ಗಂಟೆಗೆ ಅಲ್ಲಿ ಹೋದ್ರೆ ಒಂದು ಹುಡುಗಿಯ ಆಡುವ ಧ್ವನಿ ಮತ್ತು ಬಾಗಿಲು ತಟ್ಟುವ ಶಬ್ದ ಕೇಳ್ತಂತೆ ಅಂತ. ಇವು ನಿಜವೇ ಒಂದು ದುಃಖಭರಿತ ಆತ್ಮದ ಶಾಪವೋ ಅಥವಾ ನಮ್ಮ ಭಯವೇ ನಮ್ಮ ಕಣ್ಣಿಗೆ ಕಾಣುವ ಭ್ರಮೆಯೋ ಗೊತ್ತಿಲ್ಲ. ಪರಿಣಾಮ ಏನೇ ಇರಲಿ, ಆ ಮನೆಯಲ್ಲಿ ಯಾರೂ ವಾಸಿಸುತ್ತಿಲ್ಲ. ಅಲ್ಲಿ ಹೋಗುವುದಕ್ಕೂ ಧೈರ್ಯ ಮಾಡುವವರಿಲ್ಲ. ನೀವು ಈ ಕಥೆ ಕೇಳಿದ ನಂತರ ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳುತ್ತೇನೆ. ಯಾರಾದರೂ ರಾತ್ರಿ 2 ಗಂಟೆಗೆ ನಿಮ್ಮ ಬಾಗಿಲು ತಟ್ಟಿದ್ರೆ ನೀವೇ ಬಾಗಿಲು ತೆಗೆಯಲು ಧೈರ್ಯ ಮಾಡ್ತೀರಾ? ಕಾಮೆಂಟ್ ಅಲ್ಲಿ ನಿಮ್ಮ ಉತ್ತರ ತಿಳಿಸಿ. ಇಫ್ ಯು ವಾಂಟ್ ಮೋರ್ ರಿಯಲ್ ಇನ್ಸಿಡೆಂಟ್ ಸ್ಟೋರೀಸ್ ಲೈಕ್ ದಿಸ್, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂಟೆಡ್ ಲೈನ್ ಇಂಡಿಯಾ, ರಿಯಲ್ ಸ್ಟೋರೀಸ್ ನೆವರ್ ಡೈ.